ಇವಾಗ ಯಾವ ತರ ಆಗ್ಬಿಟ್ಟಿದೆ ನನ್ಗೆ ಅಂದ್ರೆ ಹೇಗಾದ್ಲು ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ. ವೆಲ್ಕಮ್. ಅತ್ತೆಗೆ ಕಾಲು ನೋವಿದೆ. ಲೈಕ್ ಕೊಡಿ ಎಲ್ಲ. ಮತ್ತೆ ಎಷ್ಟು ಒಳ್ಳೆಯವರು ಗೊತ್ತಾ ಗೈಸ್, ನನ್ಗೆ ಎಷ್ಟು ಕೇರ್ ಮಾಡ್ತಾರೆ ಅಂದ್ರೆ ತುಂಬಾ ಕೇರ್ ಮಾಡ್ತಾರೆ, ತುಂಬಾ ಖುಷಿ ಆಗ್ತಾ ಇದೆ. ಅವನಮ್ಮ ಅಲ್ಲಿ ಯಾರು ನಮ್ಮ ಅಮ್ಮ ನನ್ನ ಫ್ರೆಂಡ್ ಅಂತ ತೋರಿಸ್ತಾ ಇದ್ಲು. ಪಾವನ 5:20 ಆಗಿದೆ. ಎಕ್ಸಾಮ್ ಇದೆ ಇವತ್ತು. ನಾನು ಎದ್ದ ತಕ್ಷಣ ನನ್ನ ಮುಖ ಹಿಂಗಿರುತ್ತೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಓದ್ಕೊಂಡು ಹೊರಡಬೇಕು ಕಾಲೇಜ್ಗೆ. ಸೊ ಬನ್ನಿ ಹೋಗೋಣ. ಸೊ ನೋಡಿ, ನನ್ನ ಕಾಲು ಹಿಂಗೆ ರೆಸ್ಟ್ ಮಾಡಿಕೊಂಡೆ ಇಟ್ಕೊಂಡು ಓದಬೇಕಾಗತ್ತೆ. ಸೊ ನಮಗೆ ಎಲ್ಲದೂ ನೋಟ್ಸ್ ಎಲ್ಲ ಪ್ರತಿಯೊಂದು ಕಳಿಸೋದು ಆ್ಯಪ್ ಇರುತ್ತೆ, ಇಲ್ಲಾಂದರೆ ಮೇಲ್ ಮಾಡ್ತಾರೆ. ಸೊ ಇವಾಗ ನಾನು ಒಂದೊಂದು ಸೆಮ್ಮಲ್ಲಿ 4 ಮಾಡ್ಯೂಲ್ಸ್ ಇರುತ್ತೆ. ಸೊ ನಾನು 2 ಮಾಡ್ಯೂಲ್ ಓದ್ಕೊಂಡಿದ್ದೆ, ಇನ್ನು 2 ಮಾಡ್ಯೂಲ್ ಇವಾಗ ಓದ್ಕೋಬೇಕು. ಸೊ ಓದ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದೇನು ಅಂತ ಅಂದರೆ, ಯಾವತ್ತೂ ಬೆಡ್ ಮೇಲೆ ಕೂತ್ಕೊಂಡು ಓದಬೇಡಿ, ಅದು ಒಳ್ಳೆಯ ಅಭ್ಯಾಸ ಅಲ್ಲ. ನನಗೆ ಇವಾಗ ವಿಧಿ ಇಲ್ಲ, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಂಡ್ರೆ ಎದೊಳಕ್ಕಾಗಲ್ಲ. ಹಾಗಾಗಿ ನಾನು ಬೆಡ್ ಮೇಲೆ ಕೂತ್ಕೊಂಡಿದ್ದೀನಿ, ನನ್ನ ಕಾಲು ಇಶ್ಯೂ ಇರೋದ್ರಿಂದ ಅಷ್ಟೇ. ಸೊ ಇಲ್ಲ ಅಂತ ಅಂದರೆ ಕೆಳಗಡೆ ಕೂತ್ಕೊಳ್ಳಿ, ಇಲ್ಲಾಂದರೆ ಸ್ಟಡಿ ಟೇಬಲಲ್ಲಿ ಕೂತ್ಕೊಂಡು ಓದ್ಕೊಳ್ಳಿ. ಸೊ ಇವಾಗ ಇಷ್ಟಿದೆ, ಓದ್ಕೋಬೇಕು. ಇದು ನನ್ನ ರನ್ನಿಂಗ್ ನೋಟ್ಸ್, ಇದು ನನ್ನ ಪ್ರಿಂಟೆಡ್ ನೋಟ್ಸ್ ಆ್ಯಂಡ್ PPT ಪ್ರೆಸೆಂಟೇಷನ್. ಅದರದ್ದು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ ಅಂತ ಹೇಳಿ. ಸೊ ಇದನ್ನು ಕಂಪ್ಲೀಟ್ ಮಾಡಬೇಕು. ಬನ್ನಿ ಸ್ವಲ್ಪ ಓದ್ಕೊಳ್ಳೋಣ. ಇಷ್ಟು ಸ್ವಲ್ಪ ಹೈಡ್ರೇಟ್ ಆಗೋಣ ಮುಂಚೆ. ಸೊ ಬೆಳಗ್ಗೆ ಎದ್ದು ವಾರ್ಮ್ ವಾಟರ್ ಕುಡಿಯೋದು ತುಂಬ ಒಳ್ಳೆಯ ಅಭ್ಯಾಸ. ನನಗೆ ಇವಾಗ ಹೋಗಿ ಕಾಯಿಸ್ಕೊಂಡು ಕುಡಿಯೋಷ್ಟು ಟೈಮು ಇಲ್ಲ ಆ್ಯಂಡ್ ಓದ್ಕೋಬೇಕು. ಅದಕ್ಕೆ ಇವಾಗ ನಾನು ಟಂಬ್ಲರಲ್ಲೇ ಕುಡಿತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಟಂಬ್ಲರ್. ನೋಡಿ, ಇಲ್ಲಿ ಹನಿ ಅಂತ ಬೇರೆ ಇದೆ, ಕಸ್ಟಮೈಸ್ ಮಾಡಿಸಿರೋದು. ಇಟ್ಸ್ ಗುಡ್, ಐ ಲವ್ಡ್ ಇಟ್ ಗೈಸ್. ಸೊ ಹಂಗೋ ಹಿಂಗೋ ಸ್ನಾನ ಮಾಡಿ ಓದ್ಕೊಂಡು ಒಂದು ರೇಂಜಿಗೆ ಇವಾಗ ಓದ್ಕೊಂಡು ರೆಡಿಯಾಗಿದ್ದೀನಿ. ತಿಂಡಿಗೆ ನಾನು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಕುಡಿತಾ ಇದ್ದೀನಿ. ಸೊ ಇದು ಹರ್ಬಲ್ ಲೈಫ್ ಅಲ್ಲ, ಡೋಂಟ್ ವರಿ. ಇದು ಬಂದು ಒಂದು ಹೊಸ ಬ್ರ್ಯಾಂಡ್. ಅದರಲ್ಲಿ ಫುಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮೇನ್ಲಿ ವೆಯ್ಟ್ ಲಾಸ್ ಆಗಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನೋದಕ್ಕಿಂತ ನ್ಯೂಟ್ರಿಯೆಂಟ್ಸ್, ಎಲ್ಲ ನ್ಯೂಟ್ರಿಯೆಂಟ್ಸು ನಮ್ಮ ಬಾಡಿಗೆ ಬರಲಿ ಅನ್ನೋದು. 41 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದೆ 3 ಸ್ಕೂಪ್ಸಲ್ಲಿ. ಸೊ ಫಸ್ಟು ನಾನು 500 ml ಆಫ್ ವಾಟರ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ. ಸೊ ಯಪ್, ಕುಡಿಯೋಣ ಬನ್ನಿ. ನನ್ನ ಕಾಂಪಿಟೇಟರ್ ಒಬ್ಳು ಹುಡುಗಿ ಇದ್ದಾಳೆ, ನಾನು ಏನೇನು ತಿಂತೀನಿ ಏನೇನು ಕುಡಿತೀನೋ ಎಲ್ಲ ಬೇಕು ಅಂತ ಅಂತಾಳೆ. ಯಾರದು? ನಿಶ್ಮಿಕಾ ಗೌಡ. ಇವಾಗ ಅಪ್ಪ ನನ್ನ ಕರ್ಕೊಂಡು ಹೋಗ್ತಾರೆ, ಕಾಲೇಜ್ಗೆ ಡ್ರಾಪ್ ಮಾಡ್ತಾರೆ, ಅಲ್ಲಿಂದ ಪಿಕಪ್ ನಮ್ಮಮ್ಮ ಮಾಡ್ತಾರೆ. ಸೊ ಹೀಗೆ ನಾನು ಓಡಾಡಬೇಕಾಗತ್ತೆ. ಸೊ ಕಾರ್ ಓಪನ್ ಮಾಡಾದ್ಮೇಲೆ ಇದನ್ನ ಫೋಲ್ಡ್ ಮಾಡ್ತೀನಿ. ನಮ್ಮಪ್ಪ ಇವತ್ತು ವಿಡಿಯೋಗ್ರಾಫರ್ ಆಗಿದ್ದಾರೆ ಗೈಸ್. ಸೊ ಇಲ್ಲಿ ಇಟ್ಟು ಸ್ವಲ್ಪ ಹಿಂದೆ ಹಾಕ್ಬೇಕಾಗಿತ್ತಲ್ಲಪ್ಪ. ಹೆಂಗಿಂದ ಹಾಕೋದು? ಪ್ರೆಸ್ ಮಾಡಿ, ಇಲ್ಲಿದೆ ಸೀಟ್ ಕೆಳಗೆ. ಸೊ ಇವಾಗ ಕಾಲೇಜ್ಗೆ ಹೊರಡೋದು. ಹಿಂಗೆ ನೋಡಿ, ಹಿಂಗೆ
ಬರಬೇಕಾಗತ್ತೆ. ಇಷ್ಟು ಕಷ್ಟ ಇದೆ ನೋಡಿ. ಹಿಂಗೆ ಓದ್ಕೊಂಡು ಸ್ವಲ್ಪ ರಿವೈಸ್ ಮಾಡಿಕೊಂಡು ನಮ್ಮ ಡ್ಯಾಡಿ ನನಗೋಸ್ಕರ ಇವಾಗ ಬಂದಿದ್ದಾರೆ ಡ್ರಾಪ್ ಮಾಡೋಕ್ಕೆ. ಸೊ 8:30 ಎಕ್ಸಾಮ್ ಇದೆ. ಇವಾಗ ಆಲ್ಮೋಸ್ಟ್ 7:51 ಆಗಿದೆ. ಹೋಗೋ ಅಷ್ಟರಲ್ಲಿ ಒಂದು 10 ನಿಮಿಷ ಮುಂಚೆನೇ ರೀಚ್ ಆಗ್ತೀನಿ. ನಾನು ಕುಂದ್ಕೊಂಡು ಹೋಗೋ ಅಷ್ಟರಲ್ಲೇ ಆಗುತ್ತೆ ಟೈಮು. ಸೊ ಹೋಗಿ ಎಕ್ಸಾಮ್ ಬರೆದು ಮತ್ತೆ ಪಿಕಪ್ಗೆ ಅಮ್ಮ ಬರ್ತಾರೆ. ಬಂದು ಮನೇಲಿ ರೆಸ್ಟ್ ಮಾಡಬೇಕು. ಸೊ ಬನ್ನಿ ಇವಾಗ ಒಂದು ಸರ್ತಿ ರಿವೈಸ್ ಮಾಡ್ತೀನಿ, ಆಮೇಲೆ ಹೋಗೋಣ. ಗೈಸ್ ನೋಡಿ, ಇವಾಗ ನಮ್ಮಮ್ಮ ನನ್ನ ಕರ್ಕೊಂಡ್ಬಂದಿದ್ದಾರೆ. ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ಲಾಸ್ಟ್ ಮೂಮೆಂಟಲ್ಲಿ ಓದಿರೋಕ್ಕೆ ಏನಾಯಿತು, ಎಲ್ಲ ಸ್ವಲ್ಪ ಮಿಕ್ಸ್ ಆದಂಗೆ ಆಯಿತು. ಬಟ್ ನನಗೆ ಗೊತ್ತಿರೋ ಅಷ್ಟೆಲ್ಲ ಬರೆದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಬೇಗ ಬರೆದ್ಬಿಟ್ಟು ಬೇಗ ಹೊರಟ್ಬಿಟ್ಟಿದ್ರು. ನಾನು ಸ್ವಲ್ಪ ಸ್ಲೋ ರೈಟರ್ ಆಗಿರೋದ್ರಿಂದ ಲೇಟ್ ಆಯಿತು. ನಾನು ಬಂದೆ, ಲಿಫ್ಟಲ್ಲಿ ಬಂದೆ. ಕರೆಕ್ಟಾಗಿ ನಮ್ಮಮ್ಮ ಪಾರ್ಕಿಂಗ್ ಹತ್ರ ಇದ್ದರು. ತಕ್ಷಣ ಬಂದು ಕಾರ್ ಹತ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ನೋಡಿ. ಇವಾಗ ಯಾವ ತರ ಆಗ್ಬಿಟ್ಟಿದೆ ನನ್ಗೆ ಅಂದ್ರೆ, ಹೇಗಾದ್ಲು ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ. Emotional damn it. ಫುಲ್ ಒಂಥರ ಜಿಂಗೆ ತರ ಇದೆ, ಕಟ್ಟಾಗ್ದಂಗ್ ಆಗ್ತಾ ಇದೆ ನನಗೆ. ಕಣ್ ದೃಷ್ಟಿ ಆಗ್ಬಿಟ್ಟಿದೆ ನನ್ನ ಮಗಳಿಗೆ, ಅದಕ್ಕೆ ಹಿಂಗಾಗಿದೆ. ಒಳ್ಳೆ ಕಡೆ ದೃಷ್ಟಿ ತೆಗಿಸ್ತೀನಿ. ನಂಗೆ ತುಂಬಾ ಫೀಲ್. ನನ್ನ ಮಗ ಕೂಡ ಫಾರಿನಿಯಲ್ಲೇ ಫೀಲ್ ಮಾಡ್ಕೊತಾ ಇದ್ದ. ಅಮ್ಮ ಅವಳು ನೋಡಿ, ಅವಳು ಎಷ್ಟು ಸ್ಟ್ರಾಂಗ್ ಆಗಿರ್ತಾಳೆ, ಅವಳಿಗೆ ಹಿಂಗಾಗೋಗಿದೆ, ಏನು ಯಾರ್ದೋ ದೃಷ್ಟಿ ಆಗ್ಬಿಟ್ಟಿದೆ ಮಮ್ಮಿ ಅಂತ ಹೇಳ್ತಾ ಇದ್ದ. ಐ ವಿಲ್ ಕಮ್ ಬ್ಯಾಕ್ ಸೂನ್ ಗೈಸ್, ಕಮ್ ಬ್ಯಾಕ್ ಸೂನ್. ನಿಮ್ಮ ಒಂದು ಸಪೋರ್ಟ್ ನನ್ಗೆ ಹಂಗೆ ಇರಲಿ. ಸೊ ಬನ್ನಿ, ಮನೆಗೆ ಹೋದ್ಮೇಲೆ ಇವಾಗ ಏನು ಮಾಡಬೇಕು, ಸ್ವಲ್ಪ ಏನಾದ್ರು ತಿಂದ್ಬಿಟ್ಟು ಟಿ ವಿ ನೋಡ್ಕೊಂಡಿರೋದು. ಇವತ್ತು ನಾನು ಓದಲ್ಲ, ತಲೆ ಫುಲ್ಲು ನಿದ್ದೆ ಎಳಿತಾ ಇದೆ. ಟಿ ವಿ ನೋಡ್ಬಿಟ್ಟು ಊಟ ಮಾಡಿ ಮಲ್ಕೊಂಡು ಮತ್ತೆ ಯಾವ್ದಾದ್ರು ಒಳ್ಳೆ ಮೂವಿ ನೋಡ್ತೀನಿ, ಅಷ್ಟೇ ಮಾಡೋದು. ಬನ್ನಿ ಗೈಸ್, ಅಲ್ಲಿ ನಾಯಿ ಹೆಂಗೆ ನಿಲ್ಸ್ಕೊಂಡಿದ್ದಾರೆ ಅಂತ ಹೇಳಿ ಅಷ್ಟೇ ಹೋಯ್ತು. ಇವಾಗ ಆನ್ ದ ವೇ ನಾವು ನಿಶ್ವಿಕನ್ನ ಕೂಡ ಪಿಕಪ್ ಮಾಡ್ತಾ ಇದ್ದೀವಿ. ಅವಳೊಂದು ತರಲೆ ಮಾಡ್ತಾಳೆ ನೋಡಿ. ಅತ್ತೆ ನೀನು ಎಲ್ಲಿ ಹೋಗಿದ್ದೆ, ನೀನು ಏನು ಬಂದೆ ಅಂತ ಫುಲ್ಲು ಅವಳೇ ನಮಗೆ ಎಂಟರ್ಟೈನ್ಮೆಂಟ್ ನಮ್ಮ ಮನೆಯಲ್ಲಿ. ಒಂದೊಂದ್ಸತಿ ಅದು ಜಾಸ್ತಿ ಆಗ್ಬಿಡುತ್ತೆ, ಇರಿಟೇಷನ್ ಆಗ್ಬಿಡುತ್ತೆ. ಬಟ್ ಪರವಾಗಿಲ್ಲ, ಅವಳಿದ್ರೆ ಒಂಥರ ಖುಷಿ ನಮಗೆ. ನಾವು ಎಕ್ಸೈಟೆಡ್ ಅವಳನ್ನ ಪಿಕ್ ಮಾಡೋಕ್ಕೆ. ನೋಡಿ, ನಮ್ಮಮ್ಮ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಪಾಪುನ. ಹಿಂಗೆ ಬರ್ತಾಳೆ ನೋಡ್ಬೇಕು ನೀವು. ನೋಡಿ ನೋಡಿ, ಬದ್ಲು ಲಕ್ಷ್ಮಿಕಾ ನೋಡಿ ಹೆಂಗೆ ಮಳ್ಳಿ ತರ ಇರ್ತಾಳೆ ಸ್ಕೂಲ್ ಹತ್ರ. ಚಿಕ್ಕ ಸೀಟ್ ಬರ್ರಿ, ಇಲ್ಲಿ ಕೂತ್ಕೋ ಬಂಗಾರಿ. ಇಲ್ಲಿ ಬಾ, ಇಲ್ಲಿ. ಯಾರ ಫ್ರೆಂಡು? ಇವನಲ್ಲಿ. ಇವನೆಲ್ಲಪ್ಪ ಓದ್ನಾ? ಇಲ್ಲ ಇಲ್ಲ, ಅವನಲ್ಲ. ಅವನಾ? ಎಲ್ಲಿ ಇವನೆಲ್ಲಪ್ಪ? ಅವನಮ್ಮ. ಎಲ್ಲಿ 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 ಎಲ್ಲಿ? ಅಲ್ಲಿ ಯಾರು ನಮ್ಮ ಅಮ್ಮ ನನ್ನ ಫ್ರೆಂಡ್ ಅಂತ ತೋರಿಸ್ತಾ ಇದ್ಲು. True love is beautiful. ಏನು ತೋರಿಸ್ತಾ? ಯಾರಮ್ಮ? ಯಾರು ಇವನು? ಯಾರೇ ಇವನಾ? ಇವನೇನಾ? ಇವನ್ ಯಾರು? ಎಲ್ಲಿ ತೋರಿಸು? ಅವ್ರ ಫ್ರೆಂಡ್ ಅಂತೆ. ಫ್ರೆಂಡ್ ಮೇಲೆ ಕ್ಲೋಸ್ ಫ್ರೆಂಡ್ ಅಂತಾಳೆ. ನಿಶು ಗೈಸ್, ಏನ್ ಗೊತ್ತಾ, ಯುವನ್ ಯಾರು ಕೇಳಿ? ಕುಮಾರು ಬಂದ್ರೆ ಬಿಟ್ವಿ ಸರ್ ಇವಾಗ. ಯುವನ್ ನಿಶ್ವಿಕಾ ಬಾಯ್. ಹೌದಾ ನಿಶು? ಹೆಂಗೆ ಅಂದ್ರೆ ಗೈಸ್, ಯುವನ್ ಏನಾರು ಬಂದಿಲ್ಲ ಅಂದ್ರೆ ಇವಳು ಫುಲ್ ಬೇಜಾರಾಗಿರೋದಂತೆ, ಇವಳು ಏನಾರು ಬಂದಿಲ್ಲ ಅಂದ್ರೆ ಯುವನ್ ಫುಲ್ ಬೇಜಾರಾಗಿರೋದಂತೆ ದಿನ ಪೂರ್ತಿ ಕ್ಲಾಸ್ ಅಲ್ಲಿ. ಅಷ್ಟು ಕ್ಲೋಸ್ ಫ್ರೆಂಡ್ಸ್. ಯುವನ್ ಬಿಟ್ಟು ಇವಳು ಬೇರೆ ಯಾರನ್ನು ಮಾತಾಡ್ಸಲ್ಲ, ಅವನು ಇವಳನ್ನ ಬಿಟ್ಟು ಕಿತಾಪತಿಗಳು ಅಂತೆ. ಇವ್ರಿಬ್ರು ಇಡೀ ಸ್ಕೂಲ್ ಮಕ್ಕಳೆಲ್ಲ ನೋಡ್ಕೋಬಹುದು, ನಿಮ್ಮಿಬ್ರು ನೋಡ್ಕೊಳಕ್ಕಾಗಲ್ಲ ಅಂತ ಮಿಸ್ ಕಂಪ್ಲೇಂಟ್ ಹೇಳ್ತಾರೆ. ಸೊ ಅವ್ನು ನೆಕ್ಸ್ಟ್ ಟೈಮ್ ಸಿಗ್ಲಿ ತೋರಿಸ್ತೀನಿ. ಇವಳು ತೋರಿಸಿದ್ಲು, ಬಟ್ ಏನೋ ಅವ್ನು ಇಲ್ಲ ಅನ್ಸುತ್ತೆ. ಇವನು ಅಂತ ತೋರಿಸಿದ್ಲಪ್ಪ. ನಿಶು ಕೈ ಬಿಡು, ನಿಶು ಮಾತಾಡು. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ನಮ್ಮ ಅತ್ತೆಗೆ ಹಬ್ಬ ಆಗಿದೆ ಅಂತ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅತ್ತೆ ಚಾನಲ್. ವೆಲ್ಕಮ್. ಕಾಲು ನೋವಿದೆ, ಅಯ್ಯೋ ಅತ್ತೆಗೆ ಕಾಲು ನೋವಿದೆ. ಲೈಕ್ ಕೊಡಿ ಎಲ್ಲ ಹೇಳು. ಲೈಕ್ ಕೊಡಿ, ಬಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇಲ್ಲೇ ಬಂದು ಕಾಲಿಸ್ತಾ ಇದ್ದೀನಿ. ನಮ್ಮ ಅತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ ನಿಶು. ಓಕೆ, ಮನೆಗೆ ರೀಚ್ ಆಗ್ತಾ ಇದೀವಿ. ಇದು ಹಾಲಿಗೆ ಏನೋ ಒಂದು
ಸೀಡ್ ಇದನ್ನು ಕುಡಿದ್ರೆ ಅವನಿ ಅಂತಲೇ ಏನೋ ಅದು ನಂಗೆ ಗೊತ್ತಿಲ್ಲ. ಸೀಡ್ ಏನಿದೆ ರಾತ್ರಿ ನೆನೆಸಿಟ್ಟು ನೀರಲ್ಲಿ, ಆಮೇಲೆ ಬೆಳಗ್ಗೆ ನೀರಲ್ಲಿ ಕುದಿಸಿ ಹಾಲಿಗೆ ಮಿಕ್ಸ್ ಮಾಡಿ ಬೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಶುಗರ್ ಇಂಟೇಕ್ ಮಾಡಲ್ಲ, ಅಂದರೆ ಕಮ್ಮಿ ಮಾಡಿದ್ದೀನಿ ನಾನು. ಹಾಲಿಗೆಲ್ಲ ಕುಡಿಯಲ್ಲ, ಹಾಲು ಕಾಫಿಗೆಲ್ಲ. ಸೊ ಇವಾಗ ಟಿ ವಿ ನೋಡಿಕೊಂಡು ನಾನು ಇದನ್ನು ಕುಡಿತಾ ಇದ್ದೀನಿ. ಇದ್ರ ಬಗ್ಗೆ ಎಲ್ಲ ನಂಗೆ ಗೊತ್ತಿರಲಿಲ್ಲ ಗೈಸ್. ಆ್ಯಕ್ಚುಲಿ ಏನಂದರೆ ಇದು ನಮ್ಮ ಒಬ್ಬರು ಅಕ್ಕ ಇದ್ದಾರೆ ಪರಿಚಯದವರು, ಅವರು ಹೇಳಿದ್ದು, ಅವರೇ ತಂದುಕೊಟ್ಟಿದ್ದು ನನಗೆ ಇದನ್ನು ಕುಡಿದ್ರೆ ಬೋನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತಂತೆ. ಹಾಗಾಗಿ ಇದನ್ನು ಕುಡಿತಾ ಇದ್ದೀನಿ. ಬಟ್ ಅಷ್ಟು ಟೇಸ್ಟಿಯಾಗಿಲ್ಲ. ಸೇಮ್ ಚಿಯಾ ಸೀಡ್ಸ್ ಥರ ಇದೆ ಟೆಕ್ಸ್ಚರು. ಟೇಸ್ಟ್ ವೈಸ್ ಸ್ವಲ್ಪ ಚಿಯಾ ಸೀಡ್ಸ್ ಹೆಂಗೋ ತಿನ್ಬಿಡ್ಬೋದು, ಇದು ಸ್ವಲ್ಪ ಕಷ್ಟ. ಡೈಜೆಸ್ಟ್ ಆಗುತ್ತಾ ಅಂತ ನುಂಗ್ಕೊಂಡ್ರೆ. ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಸೊ ನೋಡಿ, ನಾನು ಹಿಂಗೆ ಕುತ್ಕೊಳ್ಳೋದ್ರೆ ಕಾಲು ನೀಡ್ಕೊಂಡು ಕುತ್ಕೋಬೇಕು. ಕಷ್ಟ ಗೈಸ್, ಕಷ್ಟ, ಜೀವನ ಕಷ್ಟ. ನೋಡಿ ನೋಡಿ ಗೈಸ್ ನಮ್ಮ ಅತ್ತಿಗೆ ಇವಾಗ ನನಗೆ ಊಟ ತಂದು ಕೊಟ್ಟಿದ್ದಾರೆ. ಊಟ ಮಾಡಬೇಕು. ಸೊ ನಮ್ಮ ಮನೇಲಿ ಏನೇನು ಮಾಡಿದ್ದಾರೆ ಊಟ, ಆ್ಯಕ್ಚುಲಿ ಮೊಟ್ಟೆ ಇರಬೇಕು, ದಿನ 2 ಮೊಟ್ಟೆ ಕೊಡ್ತಾರೆ ನನಗೆ, ಸ್ವಲ್ಪ ಬೋನ್ ಸ್ಟ್ರೆಂತ್ ಆಗಲಿ ಅಂತ ಹೇಳಿ. ಸೊ ಇವತ್ತು ಏನಾಯಿತು ಅಂತ ಅಂದರೆ ಮೊಟ್ಟೆ ಖಾಲಿಯಾಗಿದೆ, ನಮ್ಮಪ್ಪ ಇಲ್ಲ. ಸೊ ಇವತ್ತು ಮೊಟ್ಟೆ ಕ್ಯಾನ್ಸಲ್. ಹಾಗಾಗಿ ಪ್ರಾಪರ್ ವೆಜ್ ಊಟ ಮಾಡ್ತಾಯಿದ್ದೀನಿ. ಸೌತೆಕಾಯಿ ಸೊಪ್ಪು, ಅನ್ನ, ಸಾಂಬಾರು, ತುಪ್ಪ. ಪಾವನ ಖುಷಿ ಖಾರ ಇದೆ ಸ್ವಲ್ಪ. ಒಂದು ಕೊಡು. ಹಪ್ಳ ಮಾಡ್ತಾಯಿದ್ದಾರೆ ನೋಡಿ. ನಮ್ಮ ಅತ್ತಿಗೆ ಎಷ್ಟು ಒಳ್ಳೆಯವರು ಗೊತ್ತಾ ಗೈಸ್. ನನಗೆ ಎಷ್ಟು ಕೇರ್ ಮಾಡ್ತಾರೆ ಅಂದರೆ ತುಂಬ ಕೇರ್ ಮಾಡ್ತಾರೆ, ತುಂಬ ಖುಷಿ ಆಗ್ತಾ ಇದೆ. ಸೊ ಹೀಗೆ ತಿನ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಮಧ್ಯಾಹ್ನ ಮಲ್ಕೊಂಡವಳು, ಇವಾಗ ಹತ್ರ 7 ಗಂಟೆ ಆಯಿತು. ಇವಾಗ ಎದ್ದಿದ್ದೀನಿ. ಸೊ ಇವಾಗ ಹೋಗಿ ಸ್ವಲ್ಪ ಏನಾದ್ರು ಫ್ರೆಶ್ ಅಪ್ ಆಗಿ ಏನಾದ್ರು ತಿನ್ನಬೇಕು, ಇನ್ನೇನು ಮಾಡೋಣ. ಸೊ ಇವಾಗ ಇದು ಹುರಿದಿರೋ ಪೂರಿ ನನಗೆ ಅಂತ ತಂದುಕೊಟ್ಟಿದ್ರು, ತಿಂತಾಯಿದ್ದೀನಿ. ಚೆನ್ನಾಗಿದೆ. ಕ್ರಿಸ್ಪಿ ಸ್ಪೈಸಿಯಾಗಿ ತಿನ್ನಬೇಕು ಅನಿಸ್ತಾಯಿತ್ತು, ಅದಕ್ಕೆ ನಮ್ಮ ಅತ್ತಿಗೆ ತಂದು ಕೊಟ್ಟಿದ್ದಾರೆ ಚಿಕನ್ನು. ಹೆಂಗಿದೆ ನಿಶು? ನೋಡಿ, ಅವಳೇ ನನ್ನ ಪಾರ್ಟ್ನರ್ ನಿಶ್ವಿಕಾ ಅವರು. ಸೊ ಇವಾಗ ಚಿಕನ್ ತಿಂತಾಯಿದ್ದೀನಿ. ಐ ನೋ ಮೈ ರೊಟೀನ್ ಇಸ್ ನಾಟ್ ಹೆಲ್ದಿ. ದಯವಿಟ್ಟು ಈ ಥರ ರೊಟೀನ ಫಾಲೋ ಮಾಡಬೇಡಿ. ನಾನು ಬ್ಯಾಕ್ ಟು ಟ್ರ್ಯಾಕ್ ಬರ್ತೀನಿ. ನನ್ನ ಕಾಲು ಹುಷಾರಾದ್ಮೇಲೆ ನಾನು ಮತ್ತೆ ಹೆಲ್ದಿ ಫುಡ್ಸ್ ತಿನ್ಕೊಂಡು ಮೇಂಟೈನ್ ಮಾಡ್ತೀನಿ. ಅಲ್ಲಿ ತನಕ ಹೀಗೆ ಚೀಟ್ ಮೀಲ್ಸ್ ತಿಂತಾ ಇರ್ತೀನಿ ಗೈಸ್. ಸೊ ಚಿಕನ್ ಚೀಸ್ ಬಾಲ್ಸ್. Thank you for watching this.